ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ذلك الكتاب لا ريب فيه هدى للمتقين الذين يؤمنون بالغيب ويقيمون الصلاة ومما رزقناهم ينفقون والذين يؤمنون بما أنزل إليك وما أنزل من قبلك وبالآخرة هم يوقنون أولئك على هدى من ربهم وأولئك هم المفلحون إن الذين كفروا سواء عليهم أأنذرتهم أم لم تنذرهم لا يؤمنون ختم الله على قلوبهم وعلى سمعهم وعلى أبصارهم غشاوة ولهم عذاب عظيم. أعوذ بالله من الشيطان الرجيم. بسم الله الرحمن الرحيم. الله لا إله إلا هو الحي القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين يديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يئوده حفظهما وهو العلي العظيم. بسم الله الرحمن الرحيم. ألم تر كيف فعل ربك بأصحاب الفيل ألم يجعل كيدهم في تضليل وأصلالهم طيرنا وأبل تربيهم بإزارة من سجيل فزالهم كأسفل معقول. بسم الله الرحمن الرحيم. قل يا أيها الكافرون لا أعبد ما تعبدون ولا أنتم عابدون ما أعبد ولا أنا عابد ما عبدتم ولا أنتم عابدون ما أعبد لكم دينكم ولي دين. بسم الله الرحمن الرحيم. تبت يدا أبي لهب وتب ما أغنى عنه ماله وما كسب سيصلى نارا ذات لهب وامرأته حمالة في جيدها حبل من مسد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. قل هو الله أحد الله الصمد لم يلد ولم يولد ولم يكن له كفوا أحد. قل هو الله أحد الله الصمد لم يلد ولم يولد ولم يكن له كفوا أحد. اللهم سيدنا سيدنا مولانا محمد عليه وسلم إن له ملائكة يصلون على النبي والذين آمنوا صلوا عليه وسلموا تسليما. سبحان ربك رب العزة عما يصفون سلام على المرسلين الحمد لله رب العالمين. لا صبري ಕುಂದ್ರೆ ಕೊಟ್ರು ಕುಂದ್ರೆ ತಾವ್ ಕುಂದ್ರೆ ಅಲ್ಲೇ ತಾವ್ ಕುಂದ್ಬಿಡ್ರಿ ಎಲ್ಲ ತಾವ್ ಕುಂದ್ರೆ ಹೇಳಿ ಕೇಳ್ತದ ಹಂಗ ತಾವ್ ಕುಂದ್ರೆ ಮುಖಂಡ ಹೇಳ್ರಿ. ಇದು ವರ್ಷಕ್ಕೊಮ್ಮೆ ಹ್ಞೂ ರೀ 12 ತಿಂಗಳಿಗೊಮ್ಮೆ ಶಿವರಾತ್ರಿ ಅಮಾವಾಸ್ಯೆ ಹೌದು ರೀ.
ಯಾವ ಮುಂದಲ ಅಮಾಸಿ ಶಿವರಾತ್ರಿ ಅಮಾಸಿ ಮಠ ಶಿವ ಅಂತೇಳಿ ನಡೀತಾನ ಅವ ಪಾರ್ ಕಾಣ್ತಾನಪ್ಪ. ಅಲ್ಲೇ ಇಟ್ಬಿಡ್ರಿ. ಶಿವರಾತ್ರಿ ಅಮಾಸಿ ಶಿವ ಅಂತ ನಡಿಬೇಕು. ಈಗ ಗುರುವಾರ ದಿವಸ ಪವಿತ್ರವಾದ ರಂಜಾನ್ ಇಸ್ಲಾಂ ಧರ್ಮದ ರಂಜಾನ್ ಹಬ್ಬ ಚಾಲು ಆಗತ್ತ. ಹೌದ್ರಿ, ಆರಂಭ. ಹೌದಾ? ಅದು ಮುಸಲ್ಮಾನರಿಗೆ ಪವಿತ್ರ ತಿಂಗಳ, ಶ್ರೇಷ್ಠವಾದ ತಿಂಗಳ. ಯಾವ ಇಸ್ಲಾಂ ಧರ್ಮದ ಹೊಟ್ಯಾಗ ಹುಟ್ಟಿದಾವ ಇದು ಒಂದು ತಿಂಗಳ ತನ್ನ ಧರ್ಮಾದಿಗಳನ್ನು ಕಳ್ಕೋಬೇಕಾದ್ರ ಒಂದು ತಿಂಗಳ ಫುಲ್ ಅಲ್ಲಾಹ್ ಇಬಾದತ್ ಮಾಡಬೇಕು, ನಮಾಜ್ ಮಾಡಬೇಕು, ದುವಾ ಬೇಡಬೇಕು, ರೋಜಾ ಮಾಡಬೇಕು. ಇದು ಮುಸಲ್ಮಾನರಿಗೆ. ಈಗ ಅಂಕಿ 12 ತಿಂಗಳನ್ನು ನಾನು ಮುಸ್ಲಿಮ್ಸು ನಾನು ಮುಸಲ್ಮಾನರವಂತೆ ಟೆಪಿಗಿ ಗಡ್ಡ ಬಿಟ್ಟು ದಾಡಿ ಬಿಟ್ಟು ಅಡ್ಡಾಡ್ತಲ್ಲ, ಅವ್ರು ಅದನ್ನ ಏನು ಪ್ರಾರ್ಥನೆ ಮಾಡ್ತಿರುದಿಲ್ಲ. ಮಕ್ಕಂದ್ರ ತೋರ್ಕಿಯಪ್ಪ, ಅದ ತೋರ್ಕಿನ ಅದ ಮಾಡಿದ ಕರ್ಮಣ ಈ ಪವಿತ್ರವಾದ ತಿಂಗಳದಾಗ ನಾವು ಮಾಡಿದಂತ ಪಾಪ ಕಳ್ಕೋಬೇಕಾದ್ರ ಕೈ ತೊಳ್ಕೋಬೇಕ, ಹೂವ ಬೇಡ್ಬೇಕು. ಇದ ಒಂದ ತಿಂಗಳ ವರ್ಷಕ್ಕೊಮ್ಮೆ. ಇದು ಹೌದನ ಕರೆ ಸುಳ್ಳಪ್ಪ? ಎಲ್ಲಾ ಮುಸಲ್ಮಾನರ ಬಾಂಧವರು ಇದು ಒಂದ ತಿಂಗಳ ನಮಾಜ್ ಮಾಡ್ರಿ, ರೋಜಾ ಮಾಡ್ರಿ. ಈಗ ಇಡೀ ಜಗತ್ತಕ್ಕೆ ನಾ ಹೇಳ್ಬೇಕಾದ್ರು ನಾನು ಅವನಲ್ಲಿ ನಾನು ಹೊಟ್ಟಿಗಾಡಿ ನಿಂತು ನಾನು ಪ್ರಾರ್ಥನಾ ಮಾಡಬೇಕು ಮುಖಂದ್ರ ಅಂದಾಗವ ನನಗ ಇಷ್ಟೆಲ್ಲ ಜಗತ್ತೇ ಸಂರಕ್ಷಣೆ ಮಾಡಕ ಪರ್ಮಿಷನ್ ಕೊಡ್ತಾನ. ದಯಮಾಡಿ ಮುಸಲ್ಮಾನರ ತಿಳ್ಕೊಂಡು ಇದು ಒಂದ್ ತಿಂಗಳ ರೋಜಾ ಮಾಡ್ಲಿಕ್ಕೂ ನಮಾಜ್ ಮಾಡ್ರಿ. ಅಲ್ಲಾನ್ ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ಅಲ್ಲ ಇಲ್ಲಪ್ಪ. ಸಾಕಷ್ಟು ಭಕ್ತರು ಕೂಡ್ಯಾರ. ಹೌದು, ಕೂಡ್ಯಾರ. ಈಗ ಇಂಡಿಲಿಂದ ಬಂದ ನೋಡು ದಾಬಾದಾರ. ಬರ್ರಿ ಬರ್ರಿ, ಯಾರವ್ರ? ಬರ್ರಿ, ಹಿಂಗ್ ಬರ್ರಿ. ನೀವು ಗಂಡ್ಮಕ್ಳು ಹೆಂಗ್ ಬರ್ರಿ, ಹೆಣ್ಮಕ್ಳು ಹೆಂಗ್ ಬರ್ರಿ. ಸ್ವಲ್ಪ ದಾರಿ ಬರ್ರಿ, ಅವಾಗ ಬಿಡಿ, ಅಲ್ಲೇ ಬಿಡ್ರಿ ಹೆಣ್ಮಕ್ಳು. ಯಾಕಂದ್ರ ಇವರು ಈ ಹೆಬ್ಬಳ್ಳಿ ಅಂತ ಪವಾಡ ಯೂಟ್ಯೂಬ್ದಾಗ ನೋಡಿ ಎಲ್ಲಾ ಕಡೆ ಮುಗಿಸಿ ಫೈನಲ್ ನಾನು ಹತ್ತ ಬಂದ ನಾನು ಮೆಟ್ಲಕ್ಕೆ. ಅದಕ್ಕೆ ಅವ್ರಿಗೆ ಹೇಳಪ್ಪ, ನಂಬಿಕೆ ಇಡನು ಮಾನ್ಯ ಅಜ್ಜಾರ ನೀನ್ ಕರ್ಕೊಂಡು ಹೋಗಿದ್ದಂದ್ರ ಆ ಪ್ರಕಾರ ಕರೆಕ್ಟ್ ಮಾಡ್ಕೋಣ. ನಾನು ಬುದ್ಧಿ ನಂಬಣ್ಣ ತಪ್ಪದ ಇನ್ನ ನಾನು ಜಾತ್ರೆ ಬರ್ತೈತಿ. ಮೊಹರಂ 4 ಅಮಾಸಿ ಬರ್ತಾವ. ಮೊಹರಂ ಒಂದು ಕುಡ್ಸಿರ ಆತಲ್ಲ, ಮತ್ತೆ ಇದಕ್ಕೆ ಅಲ್ಲಿಗೆ ಬರ್ತೈತ್ರಿ. ಅಲ್ಲಮ್ಮ ಅಲ್ಲಿ ಮಠ ಹತ್ತನ
ಹೌದು, ಎಲ್ಲಾ ಕಡೆ ತಿರುಗಿಂದಕ್ಕ ಮುಗಿಸಿದ್ದಕ್ಕ ನನ್ನ ಹತ್ರ ಬಂದು ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದ ಆಗಿಂದ ಅವ್ರದ್ದು ದಾಬಾ, ಅವ್ರು ವ್ಯವಹಾರ, ಅವ್ರು ಬಿಸ್ನೆಸ್, ಅವ್ರದ್ದು ಹೆಂಗೆ ನಡೀತೈತೆ ಅನ್ನೋದು ಅವ್ರನ್ನ ಪರೀಕ್ಷೆ ಮಾಡ ನಂಬಿ ನಡ್ಕೋಬೇಕು. ಅದನ್ನೂ ಹರಿತೀನಿ. ಇನ್ ಹೇಳ್ತಿ ಸಾಲಕ್ಕೆ ದಾರಿ ಮಾಡಪ್ಪ ಪುಣ್ಯಾತ್ಮ ಅಂತ ಮನಸ್ಸಿನಾಗ. ಹೌದನ್ ಬೇ? ಹೌದನ್ರಿ. ದಾರಿ ಮಾಡ್ಬೇಕಂತ ಹೇಳಕತ್ತೀನವ, ಮಾಡ್ತೀನಿ. ನಿಮ್ಮ ಮನೆದೇವರು ಹೆಂಗ ನಡ್ಕೊಳ್ತೀರಿ ಅದೇ ತರ ನಿಮ್ಮ ಇಬ್ರು ತಲಿ ಬೀಳು ಮಟ್ಟನು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬಲ್ಲಿ ನಮ್ಮ ಮನೆದೇವ್ರು ಅದು ಅಂತೇಳಿ ನಡ್ಕೊಂಡ್ರೆ ಮಾತ್ರ ಅಲ್ಲಿ ಇಂಡಿ ದಾಬಾರ್ಕ ಒಂದು ನಿಶಾನೆ ಹಾರಿಸ್ತೇನೆ ಅಂತ. ನಡ್ಕೋತೀರಾ? ನಡ್ಕೋತಾರ. ಕೊಡಪ್ಪ ಅವ್ರಿಗೆ ಪ್ರಸಾದ. ರಾಯಚೂರು ಇಲ್ಲ, ಕಲ್ಲೂರವ್ರ. ರಾಯಚೂರು ಬಂದರ ಹೇಳ್ರಿ. ಗಗ್ಗ ಸಾಕಾಗ್ತಾ ಅಷ್ಟೇ ಐತಿ, ಹೌದು ಎಲ್ಲ ಐತಿ, ಹೌದು. ಆದ್ರೆ ಏನು ಕೆಲಸ ಇಲ್ಲಪ್ಪ. ಬುರ್ರ ಬುಷಿ. ಹೌದ್ರಿ. ಹೌದು. ಇಷ್ಟೊತ್ತನ ಮುಸಲ್ಮಾನ್ರಿ ಏನ್ ಹೇಳಿಯ, ನೀನು ಮುಸಲ್ಮಾನ ಇಸ್ಲಾಂ ಧರ್ಮದಾಗ ಹುಟ್ಟಿ ಇದು ಒಂದು ತಿಂಗಳಾರ ಅಲ್ಲನ ಹಡಿ ಹಚ್ಚಿ ನಮಾಜ್ ಮಾಡ, ದುವಾ ಬೇಡ. ಈಗ ಮೊನ್ನೆ ಅಜ್ಜಾರ ಹೆಂಗೆ ತೋರ್ಸ್ ಬಂದಾರ ಅದಕ್ಕ ಮನಿಗೆ ಆ ತರ ಕರೆಕ್ಟ್ ಮಾಡ್ಕೊಡಿ. ತಪ್ಪದ ಅಮಾಶಿ ಹಚ್ಚ್ರಿ, ನನ್ ಬುದ್ಧಿ ನಂಬಿ ನಡ್ಕೋರಿ. ಎಲ್ಲಾರ್ಗೂ ದಾರಿ ಮಾಡ್ತೀನೋ ಇಲ್ಲೋ ಅಷ್ಟ ಪರೀಕ್ಷೆ ಮಾಡಿ. ಆದ್ರ ನಿನ್ನ ಕಡೆಯಿಂದ ಆಗುದಿಲ್ಲ. ಇಲ್ಲೇ ಬಂಗಾರದಂತ ಪತಿವ್ರತ ಧರ್ಮ ಐತಿ, ಆಕಿನ್ ನೋಡಿ ನಾನು ನಿನ್ನ ಉದ್ಧಾರ ಮಾಡ್ತೀನಿ, ನಿನಗೆ ಆಶೀರ್ವಾದ ಕೊಡ ನಂಬಕ. ಕುಂದ್ರಿ. ಪ್ರಸಾದ್ ಕೊಟ್ಟಿ ಆಯ್ತಾ? ಕೊಟ್ಟೇನ್ರಿ. ಕುಂದ್ರಿ. ಬಿಲಿಕೇರಿ ಯಾರವ್ರು ಬರ್ರಿ. ಸ್ವಲ್ಪ ಜಾಗ ಬಿಟ್ಟ ಕುಂದ್ರಿ. ಹೋಗ್ಬಿಡ್ರಿ, ನಿಮ್ ಗಂಗಿ ಮುಗಿದಾರ ಆ ಕಡೆ ಹೋಗ್ಬಿಡ್ರಿ. ನೀವು ಬರೋರಿ ದಾರಿ ಕೊಡ್ರಿ. ಹೇಳ್ರಿ. ಎಲ್ಲ ಬಿಡ್ರಪ್ಪ, ಇವತ್ತೆಲ್ಲ ಪ್ರಶ್ನೆ ಎಂತೆಂತ ಬಂದವು, ಯಾವ ಬಂದವು ಎಲ್ಲ ಪರಿಹರಿಸಬೇಕು ಮತ್ತ. ಅದನ್ನ ಕೇಳ. ಹೇಳ್ರಿ. ಹಿಂದೂ ಇಲ್ಲ, ಮುಂದೂ ಇಲ್ಲ, ಇನ್ನು ಕಲ್ಯಾಣ ಕೆಲ್ಸನೂ ಇಲ್ಲ, ಹೆಣ್ಣು ಹತ್ತು ಅಲ್ವೋ. ಆದ್ರೆ ಕಿರಾಣಿ ಅಂಗಡಿ ಐತಪ್ಪ, ಆ ಕಿರಾಣಿ ಅಂಗಡಿನೂ ಇತ್ತೀಚೆಗ ಅದು ಬಂದ್. ಹೌದ್ರಿ. ಹೌದು. ಅಜ್ಜಾರ ಹೆಂಗೆ ಆ ತರ ಹೇಳಿ ಬಂದಾರಪ್ಪ, ಆ ತರ ಮಾಡ್ಕೋರಿ ಕರೆಕ್ಟ್. ನನ್ ಬೂದಿ ನಂಬಿ ನಡ್ಕೋರಿ. ಅವ್ರಿಗೇರಿ ಯಾರು ಬರ್ರಿ. ಈಗ ನಿಮ್ಮ ಮನಿತನದ್ದು ಅಗದಿ ಬಂದೋಬಸ್ತ್ ಮಾಡ್ಕೊರಪ್ಪ ಇಬ್ರು. ನಿಮ್ಮಪ್ಪ ದವಾಖಾನೆಯಿಂದ ಆರಾಮಾಗಿ ಬಂದಿಂದ ಅದಕ್ಕ ಮೊದಲಿನ ಹೇಂತಿ ನಿಮ್ಮವ್ವ ಏನದ ಆಕಿ ಅವನ್ನ ಬಿಡು ಸ್ಟೇಜ್ನಾಗಿಲ್ಲ. ಸಲ ಬಿದ್ರು ಕೂಡ ಆಕಿ ನಿಮ್ಮ ಮೌನ ಕಾರಣ.
ಈಗ ದವಾಖಾನಿಗೆ ಹೋಗಿ ಅದನ್ನ ಕುಂದರ್ಸ್ಕೊಂಡ್ ಬರಿಪ್ಪ. ಕುಂದರ್ಸ್ಕೊಂಡ್ ಬಂದಿಂದ 21 ದಿವಸ ಮಾತ್ರ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇವರಪ್ಪನ ಮೈಯಾಗ ಹಸೇನಿ ಹುಸೇನಿ ಸೊಪ್ಪಿಂದ ಆರ್ಸಿಸಿ ಮನಿ ಹಾಕಿ ಭಕ್ತಿ ಬೇಕಾಗಿಲ್ಲ. ಆ ತರ ದುಡ್ಕೋರಿ, ಆ ತರ ನಡ್ಕೋರಿ, ಪಡ್ಕೋರಿ. ಆಯ್ತು ಕೊಡ್ಕು ಸರ್. ಕುಂದರ್ ಜಂತ್ಲೇಶ್ವರ ಬರ್ರಿ. ಹೇಳ್ರಿ. ಬಂಗಾಳದಂತ ಭೂಮಿ, ಆಸ್ತಿ, ಹಾಲಿನ ಡೈರಿ ಎಲ್ಲ ಐತಿ. ಆದ್ರೆ ಅದು ತಿನ್ನಾಕ ಬಾಯಿಲ್ಲ, ಉಣಿಸಿಕೊಡುವಲ್ರ ಅವ್ರನ್ನ. ಹೌದನ್ರಿ? ಹೌದು. ಕೊಡ್ರಿಪ್ಪ ಅವ್ರಿಗೆ ಪ್ರಸಾದ. ಅದಾರೆ ಮನೆ ಬಂದು ಏನು ತೋರಿಸಿ ಬಂದಾರ ಆ ಥರ ಕರೆಕ್ಟ್ ಹಾಕೋರಿ, ಮಾಡ್ಕೋರಿ. ತಪ್ಪದ ಇಲ್ಲ ಅಮಾಸಿ ಹತ್ರಿ, ಅದು ಮುಂದ ಹೆಬ್ಬಳ್ಳಿ ಅದಾನ ಇಲ್ಲನು ಪರೀಕ್ಷೆ ದುಡಿಮೆ ಆಗ್ಬೇಕು ನನಗ. ಅದಾರು ನಾವು ಕೇಳಿದ್ದಿಲ್ಲ, ನಮ್ಮನ್ನ ಓದಿದ್ರು ಅಂತಾರ ಅವ್ರು. ಹೌದು, ಯಾರು ನೋಡಿದಕ್ಕೆ ಅವ್ರು ಓದಿರ್ಬೇಕಿಲ್ಲ. ದೇವಮ್ಮ, ಪಾರಮ್ಮ, ಹೌದು. ಇನ್ನು ಉಳ್ದುದ್ದೆಲ್ಲ ಐತಿ. ಮಗ ಇನ್ನು ನಂಗೆ ದಾರಿಗೆ ಬರುವಲ್ಲ, ಅದು ಒಂದು ಸುದ್ದಿ ಮಾಡು. ಮತ್ತು ದುಡ್ಡು ಕೊಟ್ಟಿನಿ ನಾನು, ಆ ದುಡ್ಡು ಬರುವಂಗ ಮಾಡು. ಹೌದನ್ರಿ ಇದು? ಹೌದಾ? ದುಡ್ಡಿಂದ ಏನು ಕೊಡ್ತಾರೆ? ನಿಮ್ಮ ದುಡಿಮೆ ಹಂಗ ಆ ಥರ ಆಗತ್ತ, ಆ ಥರ ಕ್ರಮೇಣ ಎಲ್ಲದೂ ಪರಿಹಾರ ಮಾಡ್ಕೊಂತ ಬರ್ತೀವಿ. ಮಗಂದು ಮತ್ತೆ 4ನೇ ಮಾಸ ಇನ್ನೊಂದು ಅಮಾಸಿ ಬೈಕ್ ಇಲ್ಲ ಕೊಡ್ರಿ. ಏನ್ ಹತ್ರ ಹಣ ದೂರ ಅದಾನ, ನನ್ನ ಮ್ಯಾಗ ಹಾಕಿ ಬಿಡು, ಎಲ್ಲ ನಿನ್ ಮೇಲೆ ಹಾಕಿ ಬರ್ತಾನ ಇಲ್ಲ ಕೊಡ್ರಿ ಪ್ರಸಾದ. ಸಿಗ್ಗಾವರಿಗೆ ಕೊಡ್ರಿ. ಮನಿ ಬಾಡಿಗೆ ಬರುವಲ್ಲ ಅಂತ ಮುಖಂದರ ಅದನ್ನ ಕೊಡ್ರಿ. ಹೇಳಿಲ್ಲ ಆಕಿಗೆ ಏನಜ್ಜ ನೀನ ಹೇಳ್ಬೇಕೀಗ. ಹತ್ತಮ್ಮ 5 ಅಮಾಸಿ 10 ನಿನ್ ದುಡಿಮೆ ನನಗ ಮನ್ಸಿಗೆ ಬರ್ಬೇಕ. ನಾ ಸುದ್ದಿ ಮಾಡ್ತೇನೆ, ಇಲ್ಲೂ ನೋಡ್ಬೇಕು. ಭಾಳ ಪೀಡಿಸ್ಬೇಡ್ರಿ, ಮಾಡ. ಗೌರ್ಮೆಂಟ್ ಹಾಕತ್ತೇನೆ ಮಕ್ಕನಿಗೆ ಮಗಂದು ನೌಕರಿ. ಅವ್ನು ಬಂದಿಲ್ಲ ದರ್ಗಾ ಹತ್ತನ, ಅವ್ನು ಸರ್ಟಿಫಿಕೇಟ್ ತೊಗೊಂಬಾನ. ಯಾರಿಗೇನು ಬೇಕ ಅವ್ರ ಇಲ್ಲಿ ಹತ್ಬೇಕು. ಅಂದ್ರೆ ಮಂಗಳೂರಾಗದಾನೆ ಈಗ ಹೊಕ್ಕನ ಖಾಸಗಿಯಲ್ಲಿ. ಅವನ್ನ ನನ್ನ ದರ್ಗಾ ಹತ್ತನ್ನು ಪರ್ಮನೆಂಟ್ ಆಗ್ಬೇಕಾದ್ರ ಗೌರ್ಮೆಂಟ್ ಆಗ್ಬೇಕಾದ್ರ ಅಂತ ಹೇಳಿದ್ದೆ ನಾನು. ಹೋರಿ ಹ್ಞೂ ಅಂತ ಹೋರಿ, ಕರ್ಕೊಂಬರ್ರಿ. ನಂದು ಇನ್ನೊಂದಿತ್ತು. ನನ್ಗೆ ಇಲ್ಲ, ನನ್ನ ತವ್ರ ನೆರೋ ದೂರಾಗಿದ್ರು. ಈಗ ನಿನ್ನಂತಲ್ಲಿ ಬಂದಿಂದ ಹತ್ರ ಆಗ್ಯಾರ. ಏನು ಒಳ್ಳೇದು ಕೆಟ್ಟದ್ದು ಹತ್ರ ಅವ್ರು ನಂಬಾಕ ಕಷ್ಟ ಆಗತೈತೆ. ಅಂದ್ರೆ ತಂದೆ ತಾಯಿ ಇಲ್ಲ, ನನ್ನ ಮ್ಯಾಗ ಹಾಕಿ ನಂಬ, ನಿನ್ ಮೇಲೆ ಹಾಕಿ ಹೋಗಿ ನಾ ಮೊನ್ನೆ ಮತ್ತೆ ನಂಬ ಏನಾವು ತೋವಿ ಇದೊಂದು ನಡಿ. ಕುಂದ್ರಬೇಡಪ್ಪ, ಒಳ್ಳೆ ಪ್ರಶ್ನೆ ಮಾಡಬೇಡ್ರಿ. ಮಕ್ಕಂದರ ಹೇಳ್ರಿ ಮುಗುಳಿ ಯಾರದಾರ ನೋಡು. ಕುಂದ್ರಿ ತೋರಿ, ಮತ್ತೆ ಹೋದ್ರೆ ಕರ್ಕೊಡ್ಲಿ ತೋರಿ. ಮುಗುಳಿ ಅಂತ ನೋಡ್ರಿ, ಊರ ಹೆಸರು ಮುಗುಳಿ. ಮುಗುಳಿ ಮುಗುಳಿ ರೋಣ ತಾಲೂಕ್ ನೆಲಿವಿಗೆ
ಏಯ್ ಬಾಯಿ ಇಲ್ಲಾಕಿ ಗಂಡನ ಮನಿ ಅಂದ್ರ ವಾಲ್ಯ ಅನ್ನೋದು ತಂದೆ ತಾಯಿ ಮೂಗು ನೀರು ಮಾಡಾಕತ್ತಿಂದ ಹಂಗೈತಪ್ಪ. ಆರಾಮ್ ಅನ್ಸೈತಿಲ್ಲ ಅದು ಒಟ್ಟು ಅಮಾಸಿ ಹುಣ್ಣಿಮೆ ಬಂದಾಗ ಅದೊಟ್ಟು ಶಕ ತೋರಿಸ್ತೈತಿ. ಅದಕ್ಕೆ ಹೆದರ್ಬೇಡ್ರಿ, 5 ಅಮಾಸಿ ಹತ್ರಿ. ಈ ಮುಗುಳಿ ಮೊನ್ನೆ ಅದು ತೋರ್ಸಿ ಬಂದಾನಲ್ಪ. ಈಕಿ ಸಂಬಂಧ ಮತ್ತೊಂದು ಲಗ್ನ ಮಾಡ್ಯಾರ. ಅಂದ್ರ ಆಕಿನ ನಿನ್ನ ಎಳಿಗೆ, ನಿನ್ನ ದಾರಿಗೆ, ನಿನ್ನ ಮಣ್ಣಿಗೆ, ಬಾಯಕ ಬದುಕಿಗೆ ಒಂದು ಅಂಗನ ಆಶೀರ್ವಾದ ಮಾಡ್ತೀನಿ. ಏನು ಬಿಲ್ಕುಲ್ಲ ಇನ್ನೂ ಇಕ್ಕಟ್ಲಕ್ಕಿಗೆ ಒಂದು ಶಬ್ದ ಬಂದರೂ ಕೂಡ ಪರವಾಗಿಲ್ಲ. ಈ ಹೆಣ್ಣು ಮಗಳಿಗೆ ಆಕೆ ಮನಸ್ಸಿಗೆ ಕಷ್ಟ ಅನ್ನೋಂಗಿಲ್ಲ. ಆ ತರ ನೋಡ್ಕೊಂಡು ಹೋಗ್ಬೇಕು ನೀವು. ಬೂದಿ ಮುಟ್ಟಿದೆ, ಆಗಲ್ ಟೈಮ್ ಮುಟ್ಟಿನಿ. ಈ ಶಬ್ದ ಬರಬಾರ್ದು ನನಗ. ಮತ್ತೆ ನೀನಾವ್ ಅಕ್ಕಿ ತಿಂತಿ ಏನಂತೆ ಹೇಳಿ ಮುಟ್ಟು. ನಮಸ್ಕಾರ ಮಾಡಕ್ಕೆ ಸ್ವಲ್ಪ ಕೊಡ್ರಪ್ಪ, ಕೊಡ್ರಿ. ಮುಖಂದ್ರ ಹೇಳ್ರಿ ಸರ್, ಕುಂದ್ರಿ ನೀವು. ನಿನಗ ಹುಡುಗಿ ಗತಿಯಾಗಿ ಹೇಳಿನಪ್ಪ ನಾನು. ಹೇಳಿಲ್ಲ, ದುಡ್ಕೋದಷ್ಟ ಮಾಡ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕು, 5 ಅಮಾಸಿ ಹತ್ಬೇಕು. ಈಗ ಯಾವ್ದು ಒಂದು ಈಗ ಬಂದೈತಿ ನಿನ್ನ ಕೆಲಸ, ಆ ಕೆಲಸ ಬಿಡಬೇಡ, ಹೋಗು. ನೀ ಹಂಗ ನನಗ ದುಡ್ಕೊಂತಿ, ನಾನು ನಿನಗ ಗೌರ್ಮೆಂಟ್ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಇನ್ನೂ 3 ವರ್ಷ ಆಗುದಿಲ್ಲ, ಬರ್ದಿಟ್ಕೋ. ದುಡಿಮೆ ಆಗ್ಬೇಕು ನೀನು. ನಿನ್ನ ಚಕ್ರ 4 ದಿಕ್ಕಿಗೆ ತಿರುಗಾಕತ್ತೈತಿ. ಅದನ್ನ ಮೆಂಟಲ್ ಮಾಡ. ಒಂದು ಕಡೆ ನಂಬ, ಒಂದು ದಿಕ್ಕಿಗೆ ನಿಂದ್ರಸ. ಅದನ್ನ ಅಲಾರಾಮ ಆಗತ್ತನ. ಮಕ್ಕಳಿಗೆ ಮುಖಂದರ ಹೆಣ್ಣು ಹತ್ತೋಲ್ವ ಹ್ಞೂ ಅಂತಾರ. ಹೋಗಿ ಹೆಣ್ಗಂಡು ಹತ್ತು, 5 ಅಮಾಸಿ ಹತ್ತು, ಕಲ್ಯಾಣ ಮಾಡ್ತೀನಿ. ಇಲ್ಲೂ ನೋಡು ಕೊಡು. ಹೇಳ್ರಿ. ಮಲ್ಲಾಪುರದಾಗ ಬಂದಲ್ಲ. ರಾಮದುರ್ಗ ಅಂತಲೇ ಮಲ್ಲಾಪುರದಾರ ಯಾರ್ರಿ? ಊರಿಗೆ ಹ್ಞೂ ಊರಾಗ ಹ್ಞೂ ಊರಾನ ಹಿರಿಯಾರ ಐತ್ವ. ದೇವ್ರ ತರ ಇದೆ. ಏನ್ ದೇವ್ರು ಹೇಳುವವರು ಇರ್ತಾರಲ್ಲ, ದೇವ್ರಾಗ ಹೇಳೋರ್ ಐತಿ. ಒಂದು ಮೂರ್ತಿ ಮಾಡಿಸ್ಬೇಕು ನೀವು, ದೇವ್ರು ಮಾಡಿಸ್ಕೊಡ್ಬೇಕಂತ ಗಟ್ಟಿ ಬಿಟ್ಟ. ಯಾವ್ದಾರ ಮಾಡಿಸ್ರಪ್ಪ. ಯಾವ್ದಾರ ಅಂದ್ರೆ ಒಂದು ಯಾವ್ದೋ ದೇವ್ರ ಒಂದಿಲ್ಲ ಬಾರಮ್ಮ ಮಾತು ಅಂತ ಹೇಳಿದ್ರು.
ಆ ದೇವ್ರು ಹ್ಮ್. ನೀವು ಏನಾರ ಬೇಡ್ಕೊಂಡ್ರನ್ನ ಕೇಳ ಮುಖಂದ್ರ ಬೇಡ್ಕೊಂಡಿದ್ರ ನೀವು? ಏನು ಬೇಡ್ಕೊಂಡಿಲ್ಲ ಅಜ್ಜ, ಅವನು ಕಾಡಾಡ್ಕತಿದ್ದ ಇಷ್ಟ. ಕೆಲಸ ಮಾಡೋಣ ಮುಖಂದ್ರ ಹೇಳ್ರಿ. ಇದು ಒಂದು ಮೊಹರಂ ಆಗೋ ಮಟನು ಮೂರ್ತಿ ಸನೇಕ ದೇವ್ರು ಮಾಡ್ಸಕ್ಕ ಹೋಗ್ಬೇಡ. ಹೋಗ ಅಜ್ಜಿ ಏನ್ ಹೇಳ್ತಾನ ಲಕ್ಷ ಹ್ಞೂ ಅಜ್ಜ, ಆಯ್ತು ಹುಷಾರು ಹೇಳ್ತೀವಿ ಅಜ್ಜ ನಾವು. ಅದು ಬಾರಾಯಿ ಮಾಮನ ಕುದುರೆ ನೀನ ಅದಕ್ಕೆ ಬೇಕಾಗಿದ್ರ ಹ್ಮ್. ಈ ವರ್ಷ ಮೊಹರಂದಾಗ ಪವಾಡ ಮಾಡಿ ತೋರಿಸುವಂಗ ನಾ ಆಶೀರ್ವಾದ ಮಾಡ್ತೀನಿ. ಮುಂದೊಂದು ಮೊಹರಂ ಅನ್ನೋತ್ಲೆ ಮೂರ್ತಿ ಮಾಡ್ತೀನಿ. ಆಯ್ತು ಅಜ್ಜ, ಏನ್ ಯಾರು ಮಾಡಂಗಿಲ್ಲ. ಅಜ್ಜ ಆಶೀರ್ವಾದ ಮಾಡ್ತಾನ ನಿನ್ ಮೊಹರಂದಾಗ. ನಿನಗ್ ಮೈ ತುಂಬಿ ಬಂದು ನಿನಗ ಆಕರ್ಷಣೆ ಮಾಡಿದ್ರ ನೀ ಮೊಟ್ಟಿ ಮುಂದೆ ಬುದ್ಧಿ ಮಾಡ್ಬೇಕು. ಹಾಕು ಅಮಾಸಿ ಕಡೆ ಅಮಾಸಿ ದಿವಸ ಹ್ಞೂ ಅಜ್ಜ. ಇಲ್ಲಿ ಎಲ್ಲಾ ದೇವ್ರು ಎಲ್ಲಾರು ಬರಬೇಕ. ಇಲ್ಲಿ ಬರ್ತಾರ್ರಿ. ಇಲ್ಲೇ ಸಿಗತಾರ. ಆಗ ಅದು ಖರೇ ಸತ್ಯ ಇತ್ತಪ್ಪ ಅಂದ್ರ ನಿನ್ ಮಯ ಬರೋದಕ್ಕ ಅದು ಇಲ್ಲಕ್ಕ ಬರಂಗಿಲ್ಲ ಅವ. ನಿನ್ನ ಮೈಯಾಗ ಬಂದು ನಿನ್ನ ಬಾಲಿಂದ ಒಡ್ನೂರ್ ಕೇಳಿದ್ರೆ ನಾ ಪರ್ಮಿಷನ್ ಕೊಡ್ತೇನೆ. ಕೊಡು. ಅಲ್ಲಿ ಮಟ ಏನ್ ಮಾಡ್ಬೋದು? ಅಜ್ಜ ನಂದೊಟ್ಟು ಹೇಳ ಮತ್ತೆ ಎಲ್ಲಿ ಬಂಗಾರ ಬಂಗಾರದಲ್ಲಿ ಹುಡುಗಿ ದರ್ಗಾದಾಗ ಹೇಳಿ ಹೇಳಿದಿ ಅಜ್ಜ, ಮತ್ತೆ ಹೊಡೆದು ಹೇಳಲ್ಲ ನನಗೆ. ಒಂದ ನುಡಿ ಅದ. ಪ್ರಸಾದ್ ತೋಳು ಹೋಗುದು ದುಡಿಮೆ ಮಾಡು. ನೀ ಎಲ್ಲಾ ತರ ಮೊದಲನೇ ಹುಟ್ಟುತ್ತಲೇ ಹೆಂಗ್ ಬಂದಿದ್ದೆ ಹೆಂಗ್ ಇದ್ದೆ ಅದೇ ತರನ ಹೋಗ್ಬೇಕ. ನಾ ಏನ್ ಹೇಳಕತ್ತೀನಿ ಎಲ್ಲಾದ್ರಾಗೂ ಕೈ ಆಡ್ಸು, ಎಲ್ಲಾದ್ರು ಏಕ್ ಮಾಡಿ ಕನಸ. ನೀನ್ ಅದಕ್ಕೆ ಬೇಕಾಗಿದ್ರ ನೀ ತಾಯಿ ಹೊಟ್ಟಾಗಿದ್ರು ಕೂಡ ನಿನ್ನ ಬಿಡುದಲ್ಲ ದೇವ್ರದ. ನಿನಗ್ ಬರ್ತದೆ. ಸತ್ಯ ಐತೆ ಇಲ್ಲಿ ಕಂಡ್ಬೋದು. ಈಗ ಮಾಡಿಸಿದ್ರೆ ತೂಕ ಆಯ್ತು ನೋಡಿ ಈ ವರ್ಷ. ಮಾಡ್ಸಲ್ಲ ಅಜ್ಜ, ನೀವು ಮಾಡಿ ಅಜ್ಜ. ಇನ್ನು ಮೈಯಾಗ ದೇವ್ರ ಬರುದಿಲ್ಲ ಅಂತ ಹೇಳ್ತೀನಿ ನಾ ಈಗ. ಆದ್ರ ಚಾಕ್ರಿ ಮಣಿತಾನ ಐತಿ ನಿಮ್ದ. ಚಾಕ್ರಿ ಮಾಡ್ತೀರ ನೀವು? ಮಾಡ್ತಾರಂತ. ಎಲ್ಲಿಂದ ಚಾಕ್ರಿ ಬಂದೈತಿ ಆ ಚಾಕ್ರಿ ಮಾಡ್ಕೊಂತ ಹೋಗ್ಬೇಕು. ಮೊದಲಕ್ಕೆ ನಮ್ಮ ಅಜ್ಜ ಹೊರ್ತಿದ್ದೆ. ಚಾಕ್ರಿ ಮಾಡ್ಕೊಂತ ಬಾಕ್ರಿಗೆ ನಿಮ್ಮ ಅದ್ದನು ಬರ್ಬೇಕು, ಬಂದ್ ಹೇಳ್ಬೇಕು ನನಗ. ನಿಮ್ಮ ಅಮ್ಮ ಹತ್ತರು ಬಂದ್ ಹೇಳ್ಬೇಕು. ನಿನ್ನ ಬಾಯಾಗ ನಿನ್ನ ಮೈ ಒಳಗ ಬಂದು ನಿನ್ನ ಬಾಯಲ್ಲಿ ನುಡಿಸ್ಬೇಕು ನನಗೆ. ನಾನು ಕೇಳಿದ್ರೆ ಮತ್ ಇಲ್ಲ ನಾವು ಮಾಡಿಸ್ಕೊಡೋರ ಅಂದ್ರೆ ಅದು ನಿಮಗ್ ಕೊಟ್ಟದ್ದು. ನಿಮಗೇನಾಗಿದ್ದು ನಿಮ್ಗೆ ಸಂಬಂಧ. ನಿಮಗ್ ಸಂಬಂಧ. ಇಲ್ಲ ಅಜ್ಜ, ನಿನ್ ಮೇಲೆ ನಾ ಯಾಕೆ ಮಾಡಕ್ ಹೋಗೋದು. ಸ್ವಲ್ಪ ಕೊಟ್ಟು ಕಳ್ಸಪ್ಪ. ಅವ್ರು ಕುಂದ್ರವ್ರು. ಮಕ್ಕಂದ್ರ ಹೇಳ್ರಿ. ಶಿನ್ನೂರ್ ಅವ ಗಂಡ ಹೆಂಡತಿ ಬಂದಾರ. ಅವ್ರಿಗೆ ನನ್ನ ಆಶೀರ್ವಾದ ಎಲ್ಲಾ ತರದಿಂದ ಚಲೋ ಆಗೈತಂತ. ಹ್ಮ್. ಮತ್ತೆ ಇದು ಅಮಾಸಿ ಅದು ನಾವು ಇನ್ನು ದೇವ್ರಿಗೆ ಬರುದಿಲ್ಲ ಅನ್ನೋ ಅರ್ಥನ ಇದು. ಮತ್ತೊಂದು ಬರ್ತದಪ್ಪ ಸಮಸ್ಯೆ. ಸಮಸ್ಯೆ ತರಬೇಡ ಹಂಗ. ಇನ್ನೊಂದು ಗಂಡು ಉಳ್ದ ಅದಕ್ಕೆ ನಾನ ತಡೆ ಇರ್ತೀನಿ, ಕೈ ಹಾಕ್ಬೇಡ ಅಂದಿನಿ, ಬಿಟ್ಟಿರಿಲ್ಲ. ಏನ್ ಮುಖಂದ್ರ ಬಿಟ್ಟಾರಂತ ಪರ್ಮಿಷನ್ ಕೊಟ್ಬಿಡು, ಅದೊಂದು ಮಾಡಿ. ಮತ್ತ ಈಗ ನೀವು ಏನು ಗಂಡ ಹೆಂಡತಿ ಆಸೆ ಇಟ್ಟಿದ್ರಿ, ಬಗ್ಸಿದ್ರಿ, ಸುದ್ದಾಗ್ಯಾವ. ಇದೇ ತರನ ನನ್ನ ಬೂದಿ ನಂಬಿ ನಡ್ಕೋರಿ. ಅದಕ್ಕೆ ಇನ್ನೂ ಟೈಮ್ ಐತಿ. ನಾ ಹೇಳೋ ಮಠ ಅದ್ರ ಸರಿಯಾಗಿ ಹೋಗ್ಬೇಡ್ರಿ ಅಂತ ಹೇಳಿನಿ. ಹೇಳಿನಿಲ್ಲ ಅಷ್ಟ ತಾಳ್ಮೆ ಐತಿ, ಹುಡ್ಕೋರಿ. ನಾನ ಅಮಾಸಿಗೊಮ್ಮಿಟ್ಟು ಎಲ್ಲಿ ಬರ್ರಿ ಅಂತ ಹೌದಿಲ್ಲ. ನಾ ಯಾವ ಅಮಾಸಿ ಮುಂದಿದ್ದಾಗ ನಿಮ್ಮ ಸ್ವಪ್ನದಾಗ ಗಂಡನ ಮನೆಯಾಗರ ಸ್ವಪ್ನದಾಗ ಬರ್ಲಿ, ಹೆಂಡತಿ ಸ್ವಪ್ನದಾಗ ಆ ಅಮಾಸಿ ಬಂದು ಹತ್ತು ಹೋಗು ಕೊಡು. ಮಕ್ಕಂದ್ರ ಹೇಳ್ರಿ. 5 ಅಮಾಸಿ ಮುಗಿಸ್ತಾರು. ನಾನು 5 ಅಮಾಸಿ ಮುಗ್ದು, ನಿನ್ನೂ 5 ಅಮಾಸಿ ಮುಗ್ದು ಅಂತ. ಅದು ಬಾಳ್ಕೋಟಿ ಸಾವ್ಜಿ ಮಗಳು ಬಂದಿದ್ದಿಲ್ಲ, ಬಂದಿತ್ತಲ್ಲ
ಅದಾತನ ಲಗ್ನ. ಹಾಲಿಲ್ಲ. ಜಗತ್ತದೊಳಗೆ ನನ್ನ ಹೆಸರ ಕೆಟ್ಟೊಕ್ಕತಿ. ಒಟ್ಟು ನುಡಿ ಅದು ಆಗ್ಲಿಲ್ಲ ಅಂದ್ರ ನಾ ಬದ್ದು ಹಾಕಿ. ಅದಕ್ಕ ಶ್ರಮ ಬೇಕ. 5 ಅಮಾಸೆ ಅದು ಐತಿ. ಏನಿರ್ತಾವ 1 ವರ್ಷ ಮಟ್ಟ ಟೈಮಿಂಗ್ ಇರುತ್ತೆ. ನಾನು ಅದನ್ನ ನೆಮ್ಮದಿ ಕಳ್ಕೊಬೇಡ್ರಿ. ಇಲ್ಲಿಲ್ಲ ಅಂದ್ರ ಮೊದಲೇಕ ನನಗೆ ನೀಗುದಿಲ್ಲಪ್ಪ ಅಂತ ಹೇಳ್ತಿದ್ದೆ. ಈಗ 5 ಅಮಾಸೆ ಅದು 41 ದಿವಸ ದಿಂದಾಗ ಅತ್ತಾಗಿಂದ ಗಂಡನ ಕಡೆಯಿಂದ ಏನಾರ ಒಂದು ನ್ಯೂಸು ಸುದ್ದಿ ಸುಳ್ಳು ಬರ್ತಾಯ್ತೋ ಇಲ್ಲೋ ನನಗೆ ಹಗಲೆಲ್ಲ ಪ್ರಶ್ನೆ ಮಾಡ ಅಂತ ನಾನು ನುಡಿ ಹೋಗಿದ್ದೆ. ನಾ ಎತ್ಕೊಂತೀನೋ ಇದು ಹೆಬ್ಬಳ್ಳಿ ದೊಡ್ಡ ಲಾಲ್ಸವಲ್ಲಿ ಹೆಣ್ಣು ಮಕ್ಕಳು ತಂದಿ, ಇನ್ನೂ ಗಂಡು ಮಕ್ಕಳನ್ನ ಬೀಸಿ ಹೋಗಿತೀನಿ ಒಪ್ಪತ್ತಿಗೆ. ಹೆಣ್ಣು ಮಕ್ಕಳನ್ನ ಕೈ ಬಿಡುದಿಲ್ಲ, ನೀ ನಂಬಿಕೆ ಕಳ್ಕೋಬಾರ್ದು. ಏನ್ ಹೇಳಿನಿ? 41 ದಿವಸ ಹೇಳಿನಿ. ಅಷ್ಟು ಒಳಗ ಏನಾರ ಒಂದು ನ್ಯೂಸು ಸುದ್ದಿ ಬಂದ್ರೆ ಹೌದು ನೋಡು ಪ್ರಸಾದ್. ಯಾವ್ರ ಅನುವಾಲನೆ ಯಾವ ಯಾರು ಕಥಾ ಮಾಡ್ಬೇಡ್ರಿ, ಯಾರು ಗದ್ದಲ ಮಾಡ್ಬೇಡ್ರಿ. ಸುಮ್ಮನೆ ಕುಂದ್ರಿ. ಅವ್ ಯಾರು ಕರ್ದಿರ್ತಾರೋ ಅವ್ರು ಅಷ್ಟ ಬರ್ರಿ. ಅಷ್ಟ್ರು ಹುಯಿ ಅಂತ ಬರ್ಬೇಡ್ರಿ. ಬರ್ರಿ ಇಲ್ಲ ನಿಂದ್ರಿ. ಆ ಕಟ್ಟಂಜಿ ಹಿಡಿಸ್ರಿ ಅವ್ರಿಗೆ. ಮುಂದಕ್ಕೆ ಬಾ. ಹುಡುಗಿಗೆ ಜೀವೊಳಗೆ ಏನ್ ಹೇಳಿನಿ? ಮಾಟ ಮಾಡಿ ಕಣ್ಣು ಕಳೆದಾರ. ಅಜ್ಜಾರ ನಿಮ್ಮ ಊರಿಗೆ ನಿಮ್ಮ ಮನೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ನಿಲ್ಲ. ಮತ್ ಕರ್ಕೊಂಡು ನಾಳೆ ಬಡ್ಡೆ ಐತಿ. ನಾಳೆಗೆ ಅಜ್ಜಾರ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀರ? ಭವಿಷ್ಯತ್ತಾಗ ದರ್ಗಾದ ಕಡೆ ನಾವು ಮನಸ್ಸಿದೆ ಗೋರಿ ಅಜ್ಜಂತ ಚಂದ ತಯಾರು ಮಾಡ್ರಿ. ಚಂದ ತಯಾರು ಮಾಡಂತ ಹೇಳ್ರಿ. ಆಧಾರ್ ಚೀಟ್ ಕೊಟ್ರಿ. ನೋಡ 11 ದಿವಸ ಸಣ್ಣಗ ಅರಿಬಿಟ್ಟು ನನ್ನ ಪ್ರಸಾದ ನಿಮ್ಮ ಮಂದಿಯವ್ರ ಪ್ರಸಾದ ಹಾಕಿ ಸಣ್ಣಗ ಅರಿದು ಒಂದು ಬಾಟ್ಲಿ ಒಳಗೆ ತುಂಬಿ ಜೊಸ್ಸ ಮಕ್ಕಳ ಮುಂದೆ ಬಲಕ್ಕೆ 1 ಹನಿ ಎಡಕ್ಕೆ 1 ತಪ್ಪದ 11 ದಿವಸ ಮಾಡು. ಅವ್ರೇನು ಹೇಳಕ್ಕ ನೆನಪಿರ್ಬೇಕ್ರಿ. ಅಷ್ಟ ಮಾಡೋದು. ಆಧಾರ್ ಚೀಟ್ ಕೊಡೋರು 11 ದಿವಸ ಮಾಡಿದ್ವಿ. ಹೆಬ್ಬಳ್ಳಿ ಅಜ್ಜಿ ಹೇಳಿದ್ದ ನಮ್ಮ ಕೊಟ್ಟಿವ್ರಿ.
ಮುಖಂದ್ರ ಹೇಳ್ರಿ. ಈ ಮೆಣಸಿಗ್ಯಾರ ಹ್ಞೂ ಯಮುನೂರಪ್ಪಗ ಹ್ಞೂ ಮೆಣಸಿಗಿ ಹಾಂ ಮ್ಯಾಗ ಹೇಳ್ರಿ ಸಣ್ಣ ಕಾಣಲಾರ ಮೆಣಸಿಗಿ ಕಣ್ಣು ಕಾಣೋದಿಲ್ಲ ಅಂದ್ರೆ ಅಜ್ಜನ ಅವನು ಬಾ ಹಂಗ ಮುಂದೆ ಕಟ್ಟಿಂದ್ರಿ ತಿಳ್ಕೊ ಅಜ್ಜಂದ ಬಾ ಹಂಗ ಹಾಂ ಬಾ ಮುಂದಕ್ಕೆ ಬಾ ಹಂಗ ಯಮುನೂರಪ್ಪನ ಹ್ಞೂ ರೀ ಅಲ್ಲೇ ನಿಂದ್ರಿ ಹರಿ ಕುಳ್ದತಿ ಆ ಯಮುನೂರಪ್ಪ ಹೋಗಿ ಬ್ಯಾಟಿ ಮಾಡಿ ಬಾ ಅಣ್ಣಪ್ಪ. ಎಷ್ಟು ಅಮಾಸಿ ಹತ್ತಂದಿ ನಾನು ಕಾಯಿ ಓದರೇನಮ್ಮ ಅವನ ಜಳಕ ಮಾಡಿಸಿದ ತೀರ್ಥ ಅದನ್ನ ಬಾಟ್ಲಿ ಒಳಗೆ ತಗೊಂಬಂದ ದಿವಸ ರಾತ್ರಿ ಯಾಕ ಮುಖಂದರ ಮಣಿದೇವ್ರ ಅವ್ರದ್ದು ಅಕ್ಕಿ ಕೇಳೇನಿ ಇಚ್ಚಿ ಕೇಳ ಅಲ್ಲೇ ಅವ್ರ ಮನಿ ದೇವ್ರು ಹೌದು ನಿನ್ನ ಕೊಡೋರಿಗೆ ನಾನು ಅವಾಗ ವರದಿ ಕೊಟ್ಟಿನಿ ಅವ್ನ ಹರಿಕೆ ಮುಗ್ದತಿ ಎಲ್ಲಾರಿಗೂ ಮನಿ ದೇವ್ರು ಅವನ್ನ ತೀರ್ಥ ತಗೊಂಡ್ ಬರ್ಬೇಕು. ಯಾರು ಅವ್ರ ಎಮ್ಮೂರಪ್ಪ ತೊಳೆದಿ ತೀರ್ಥ ಕೊಡ್ತಾರ ನಾವು ಕೇಳಿದ್ರೆ ಕೊಡ್ತಾರ ಎಲ್ಲಾರು ನಿಂತಿರ್ತಾರ ಕಡಿಗೆ ಹಳದ ನೀರು ತುಂಬಿಕೊಂಡು ಹೋಗಿ ಅವ್ನ್ ಮುಟ್ಟಿ ಆ ಯಮ್ಮೂರಪ್ಪ ಮುಟ್ಸಿ ಅವ್ರ ಗದ್ದಿಗೆ ಮ್ಯಾಗ ಇಟ್ಟು ತೊಗೊಂಬರ್ತೀರಿ ತೊಗೊಂಬರ್ತಾರ ಈ ಅಜ್ಜನ ಪ್ರಸಾದ್ನು ಹಾಕ್ರಿ ಆ ಯಮನೂರಪ್ಪ ಇಲ್ಲಿ ತಪ್ಪಂಗಿಲ್ಲ. ಅಮಾಸಿನೂ ಬರ್ರಿ ನೀವು ದುಡಿರವ ದುಡಿರಿ ಮಗಳು ನಿಮ್ಮ ಸ್ವಾಧೀನ ಒಳಗಿಲ್ಲ ಅದನ್ನ ಹೊರದು ಹೇಳೋದಿಲ್ಲ ಹೇಳಬಾರ್ದು. ನಾನ ನೀನ ದಾರಿ ತುಂಬ ನನ್ನ ಬೂದಿ ನಂಬಿ ನಡ್ಕೋರಿ ಕಲ್ಯಾಣ ಮಾಡ್ತೀನಿ ಅಂತ ಹೇಳಕತ್ತಿ. ಸೈಡ್ ಕುಂದ್ರಸ್ರಿ ಹೇಳ್ರಿ ಬಳ್ಳಾರಿ ತಹಸೀಲ್ದಾರ್ ಬಂದಾರಲ್ಲ, ತಹಸೀಲ್ದಾರ್ ಮುಂದೆ ನಿಂತಾನ, ಮಾರುತಪ್ಪ ಮುಂದೂರಿಗೆ ಹಿಂದೆ ನಿಂತಾನ. ತಹಸೀಲ್ದಾರ್ನ ಒಳ್ಳೆಯ ಅಂದ್ರೆ ನಾನೊಂದು ಪಾಳ್ಯ ಹತ್ಬೋದು ಅಂತ ನಾವು ಮನಸ್ಸಿನಾಗ. ಹಾ ಈಗ ಮಗಂದಂತೂ ಮಾಡೀನಪ್ಪ. ಅದ ತರನ ಏನ್ ಹೇಳಿ ನಾನು ಮಗಂದು ನೌಕರಿ ಆದ್ರ ಏನ್ ಹೇಳಿ ಮುಂದ ಅಮಾಸಿಗೆ ದಾಸೋಹ ಮಾಡ್ಸಂತ ಹೇಳಿದ್ರು ಸರ್. ಅದನ್ನ ಈಗ ಅಂತ ಹೇಳ್ಯಾರಪ್ಪ. ಹೌದು ಸರ್, ದಾಸೋಗದ್ದಲ್ಲ, ಅವತ್ತೇನ ಹೇಳಿದ್ ನಮಗೂ ನೆನಪಿಲ್ಲ. ಅದರೆ ಇದು ಹೇಳಿದ್ರ ಸರ್, ನಮ್ ಕುಲದೇವತೆ ಬಗ್ಗೆ ಹೇಳಿದ್ರ ಸರ್. ಹಿಂಗ ಮರು ಮಾಡ್ಕೊಂಡು ನೆನಪು ಹಾರಿ ಉಪಯೋಗಕ್ಕೆ ಹೋಗ್ಕೋಬಾರ್ದು. ಏನ್ ಹೇಳಿನಿ ದಯಮಾಡಿ ನಾವು ಸರಿ ನನ್ನ ಮುರಂಕ ನಿನ್ನ ಮಗಂದ ಡ್ಯೂಟಿ ಮ್ಯಾಗ ಹಾಜರಾಗಿ ನೌಕರಿ ಆಗಿಂದ 1ನೇ ತಿಂಗಳ ಪೇಮೆಂಟ್ ಬಂದು ನೋಟಿಸ್ ತರ ಬೀಳ್ಬೇಕು. ಮತ್ ಹೇಳಿಲ್ಲ ಅಂದಪ್ಪ. ಅಂದಿದ್ರಿ ನಾನು ನೆನಪೈತಿ. ನೌಕರಿ ಆದ್ರೆ 1ನೇ ಪಗಾರ 1 ತಿಂಗಳ ದುಡ್ಡು ನನಗ್ ಕೊಡ್ಬೇಕಂತ ಹೇಳಿದ್ರು ಅವ್ರು. ನೌಕರಿ ಆ ತರ ಮಾಡೀನಿ. ಆ ತರ ಇಷ್ಟು ಇನ್ನು ಏನೇನು ಬೈಕಿ ಅದಾವು ಎಲ್ಲರಿಗೂ ನಾನು ಆಶೀರ್ವಾದ ಮಾಡ್ತೀನಿ. ಇದೇ ತರ ನಂಬಿ ನಡ್ಕೋಬೇಕು, ದುಡ್ಕೋಬೇಕು. 4 ಅಮಾಸಿ ಅನ್ನ ಪ್ರಸಾದ ಮುಂದಲ ಅಮಾಸಿಲಿಂದ ಮಾಡ್ಸಪ್ಪ ಅಂತ ಎದಕ್ಕೆ ಹೇಳಿ ನಾನು
ಈಗ ಇನ್ನೊಂದು ದಾರ ಕೊಟ್ಟು ಮುಂದೆ ಅದನ್ನ ಇನ್ನೊಂದು ಪ್ರಶ್ನೆ ಅದಾವ್ರಿ, 1:15 ಕೇಳ್ತೀನಿ ಅಂದಿಲ್ಲ. ಹೌದು ಸರ್, ಹೌದನ? ಹೌದು ಮತ್ತ ಅವು ಆಗ್ಬೇಕಿಲ್ಲಪ್ಪ. ಆಗ್ಬೇಕು ಸರ್. ಅದಕ್ಕ ಅನ್ನದಾನ, ಅರಿವು ದಾನ, ಎಲ್ಲಕ್ಕಿಂತ ಮೇನ್ ನೀರು ದಾನ ಐತಿ. ಅದು ಮುಸಲ್ಮಾನ್ರ ಪವಿತ್ರವಾದ ರಂಜಾನ ತಿಂಗಳದಾಗ ಅಮಾಸಿ ದಿವಸ ಒಣ್ಣೆ ಅನ್ನ ಪ್ರಸಾದ ಆಗತ್ತೆ ನಿಂದ. ಹೌದು. ಎಲ್ಲದಕ್ಕೂ ನೀನ ಆದ್ರೇನ ಒಮ್ಮಕ್ಲೇ ನಾನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸು ದೇವ್ರಲ್ಲಿದ. ಇಲ್ಲ ಸರ್, ಇಲ್ಲ ಸರ್. ನೀವು ದುಡ್ತಾ ಇರ್ಬೇಕ. ನಾ ಹಾಗ ಅದನ್ನ ಆಶೀರ್ವಾದ ಪರಿಹಾರ ಮಾಡ್ಕೊಂತನ ಬರ್ಬೇಕು. ಬಂದಿನಿ, ಭಯ ಪಡಿಬೇಡ, ಎಲ್ಲಾದು ಆಕತಿ. ಈಗೇನು ಅದನ್ನ ಬಗ್ಸಿ ಅದಕ್ಕೂ ಆಶೀರ್ವಾದ ಮಾಡಿ. ಹೆದರಿಲ್ಲಾರ್ದ ನನ್ನ ಮ್ಯಾಗ, ನಿಮ್ಮ ಕುಲದೇವತಿ ಮ್ಯಾಗ ಹಾಕಿ ಮುಂದೆ ಹೆಜ್ಜೆ ನೀ ಸ್ವತ್ತು ಹೊಡೆದಿಡ. ಬೇರೆ ಬರ್ತಲ್ಲ ಸರ್, ನನಗೆ ಒಬ್ಬನ ಹಾಕ್ತೀನಿ. ನಾವಿಬ್ರು ಇರ್ತೀವಿ ನೀನ್ ಹಿಂದ. ಮಾಡ್ತೀನಿ ಸರ್, ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ತದೆ ಸರ್. ಮಾಡಿ ಯಾವಾಗ ಮಾಡ. ಆಯ್ತು ಸರ್, ಸಂತೋಷ ಸರ್, ಮಾಡ್ತೀನಿ. ಯಾವಾಗ ಮಾಡಿದ್ರು ಕೂಡ ಮೊದಲು ಸ್ವತ್ತು ಹೊಡೆದ ಹೆಜ್ಜೆ ಮುಂದಿಡ್ಬೇಕ. ಕೊಡ್ರಿ ಉಮಾದೇವಿಯವ್ರದ್ದು ಶ್ವೇತನವರು ಬೆಂಗಳೂರಾಗಿದ್ದಾರೆ, ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದಾರಂತೆ. ಅವ್ರದ್ದು ಮುಂದುವರಿಬೋದ ಅಥವಾ ಬೇಡ ಅಂತ ಕೇಳ್ತಾ ಇದಾರೆ ಸರ್. ನಾ ಪರ್ಮಿಷನ್ ಕೊಡ್ತೀನಿ, ಮೊನ್ನೆ ಕೊಟ್ಟಿಲ್ಲ ಅದಕ್ಕ. ಅಕ್ಕತಿ ಮಾಡಿಸ್ಕೊಂತಾಳ, ನಂದು ಆಶೀರ್ವಾದ ಐತಿ, ಅದು ಆಕ್ಕತಿ. ನೀ ಮುಂದೆ ಹೆಜ್ಜೆ ದುಡುದೊಂದು ಮಾಡ. ನಮ್ಮ ಮನೆಗೆ ಸ್ವಲ್ಪ ಶಾಂತಿ ಕಡಿಮೆ ಅಂತ ಅಂತ ಹೇಳಿದ್ದಾರೆ. ನೀನು ಒಂದ್ ಅಮಾಚಿ ಹತ್ತಾರದ ನಿನ್ನ ಮಗನ ಆರ್ಡರ್ ತಂದಿನಿ. ತಂದಿರೋದು ಹೌದಾ? ತಂದಿರೋದು, ಸಂತೋಷ. ಇದು 2ನೇ ಅಮಾಚಿ. ಹೌದು. ಇನ್ನು 3 ಅಮಾಚಿ ನಾನು ಬೈಕ್ ಅದ. 3 ಅಮಾಚಿ ಮುಗುರುವಾಗ ಹೊಳ್ಳಿ ಏನ್ ಹೇಳಿನಿ, 4 ಅಮಾಚಿ ಅನ್ನ ಪ್ರಸಾದ ಹೇಳಿ ಹೇಳಕ್ಕೆ ಈ ಹಬ್ಬ ಯಾವ್ದು ಆಶೀರ್ವಾದ ಮಾಡ್ತಾನೆ ಅನ್ನೋದು ಅಷ್ಟ ಪರೀಕ್ಷೆ ಮಾಡ್ಕೊಂಡು ಹೋಗ್ಬೇಕು. ಈಗ ಮುಂದಲ ಅಮಾಸಿ ಅನ್ನ ಮಾಡ್ಬೇಕಾದ್ರೆ ನೀವು ಎದೆಯಾಗ ಕರಮತಿ ಕೊಡ್ತಾನ, ಯಾವ್ದಕ್ಕೆ ಯಾವ್ದು ಔಷಧ ಕೊಡ್ತಾನ ಅನ್ನೋದು ಅಷ್ಟ ನಾನು ಪರೀಕ್ಷೆ ಮಾಡ್ರಿ. ನೀರ್ ಏನೇ ಕಾಯ್ತಿರ್ತೈತಿ ಮುಖಂದ್ರ, ಒಂದು ಬಾಟ್ಲಿ ಒಳಗ ನೀರ್ ತುಂಬಕ್ಕ ತಕ್ಕೋಬೇಕ. ಅಕ್ಕಿ ಹಾಕಲ್ಕಿನ್ನ ಮೊದಲ ತಕ್ಕೊಂಡು ಅದ ಟೈಮ್ ಒಳಗ ಅಲ್ಲಿ ಅಡಿಗೆ ಏನ್ ಹಾಕ್ತಿರಿ ರುತಿ 3 ಮುಟ್ಟಿಗೆ ಅವ್ರಿಗೆ ಕೊಡಬೇಕು. ರುತಿ ಆ ಬಾಟ್ಲ್ಯಾಗ ಹಾಕ್ಬೇಕ. ಹಾಕಿ ಕೊಡ್ರಿ. ಅದನ್ನ ಮುಂದಲ ಅಮಾಸಿ ದಿವಸ ಅದನ್ನ ನೀವೆಲ್ಲ ಹಾಕಿ ಕೊಡ್ತಿಂದ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಮುಂದಲ ಅಮಾಸಿ ಹೇಳಿ. ಕುಂದ್ರವ್ರಿ ಅವರ ನೆನಪಿಡ ಹೇಗದನವ. ಹುಬ್ಬಳ್ಳಿಯಾಗ ಹೊಸ್ತಾಗಿ ಬಂದಾರ ಹೌದಲ್ಲ, ಆಡ್ಕೊತಾನೆ ತಂದಾಗ ನಿಡಿಬೇಕು. ಬ್ಯಾಗ್ಲಿಂದ ಏನ್ ಬರ್ತೈತೆ ನನಗ ವಾಣಿ ನೋಡ್ತೀನಪ್ಪ, ನನಗ್ ನೀಗೂ ಹಂಗಿದ್ರೆ ನೀಗುತ್ತ. ಇಲ್ಲಕಂದ್ರ ನೀವು ಸ್ವಲ್ಪ ಅಂತ ಹೇಳ್ತೀನಿ. ಶುಗರ್ ಹಾಕಿ ಸ್ವಲ್ಪ ಇದಾಗಿದೆಲ್ಲ ಇದಾಗ್ತದೆ. ಅಲ್ಲೇ ನಿಂದ್ರ ಕರ್ಕೊಂಬರ್ರಿ.
ಅಲ್ಲಿ ಅಲ್ಲೇ ನಿಲ್ಲಿಸ್ರಿ ಸ್ವಲ್ಪ ಬಗ್ಗಿಸ್ರಿ ಈ ಕಡೆ ಬಗ್ಗಿಸ್ರಿ. ಅಷ್ಟೇ ಬಗ್ಗಿಸ್ರಿ. ಹಾಂ ಅಷ್ಟೇ ಸಾಕು. ಬಗ್ಗಿಸ್ರಿ. ಚಂದ ತಳಕ್ ಮಾಡಿ, ಚಂದ ತಳಕ್ ಮಾಡಿ. ಹೇಳ್ರಿ ಸರ್. ಇದು ಸರ್ವಸಾಧಾರಣ ಇದಾರು ಓದ್ತಾತ. ಹೌದು ರೀ. ಆಗ್ತೈತಿ. ಇದು ಎದೆಲಿಂದ ಕಣ್ಣು ಹೋಗ್ಯಾವ. ಮೊಹರಂದಾಗ ಹೋಗ್ಯಾವ ಅಂದ್ರಿ. ಹೌದು. ಅವತ್ತ ಹೋಗ್ಯಾವ. ಹೌದಾ? ಹೌದು. ಪಾಲ್ಸಿ ಆದ್ಗಳೇನು ಹೋಗ್ಯಾಚ. ಈಗ ತಡ್ರಿ ನೀವು ಮುಂದೆ ಹೇಳ್ಬೇಡ್ರಿ. ಇವು ಏನ ಹಾಂ ಪಾರ್ಸಿ ಹೊಡೆದೈತಿಪ್ಪ. ಹಾಂ ಆ ಪಾರ್ಸಿ ಹೊಡೆದಕ್ಕೆ ಪೆಟ್ಟ ಹಾಂ ಕಣ್ಣಿಗೆ ಹೋಗ್ಯಾವ. ಮತ್ತೊಂದು ಉಳಿದ ಏನು ಸಮಸ್ಯೆ ಇಲ್ಲ. ಹಾಂ ಅದನ್ನ ಹಾಂ ಕಣ್ಣು ಕೊಡ್ತೀನಿ, ಹಾಂ ಕಣ್ಣು ಬರ್ತಾವು ಹಾಂ ಅಂತ ನಾ ಗ್ಯಾರಂಟಿ ಹೇಳುದಿಲ್ಲ. ಹಾಂ ಅವಾಗ ಮತ್ತೊಮ್ಮೆ ಹಾಂ ಹಂಗ ಆಗ್ಲಾರಂಗ ಹಾಂ ಆ ಥರ ಅವನು ಜೋಪಾನ ಮಾಡ್ಬೇಕು. ಮಾಡ್ತಾರೆ, ಜೋಪಾನ ಮಾಡಾಕತ್ತಾರ ಅವ್ರು. ಈಗ ಒಮ್ಮೆ ಹೊಡೆದತಿ, ಹೌದು. ನಾ ಹೇಳುದು ಅರ್ಥ ತಿಳ್ಕೊರಿ. ಹಾಂ ಹೇಳ್ರಿ. ಜೋಪಾನ ಮಾಡ್ತಾರ, ಮಾಡಕ್ ಹತ್ಯಾರ, ಮಾಡುದಿಲ್ಲ ಅಂತ ಹೇಳಕ್ ಹತ್ತಿಲ್ಲ ನಾ. ಹೌದು. ಅದಕ್ಕೂ ಹೌದು. ದವಾಖಾನಿ ಸ್ಟೇಟ್ಮೆಂಟ್ ಇರ್ತೈತಿ. ಹೌದು ಇರ್ತೈತ್ರಿ. ಆ ಸ್ಟೇಟ್ಮೆಂಟ್ ಕೊಡಿಸ್ಕೊಂತ ಹೌದು. ಇರ್ಬೇಕು. ಹಾಂ ಇರ್ಬೇಕು. ಅವರು ಮನಿದೇವ್ರ ಮ್ಯಾಗೂ ನಂಬಿಕೆ ಇಡ್ಬೇಕು. ಹ್ಞೂ ಅವ್ರ ಮನಿದೇವ್ರು ಯಾವ್ದಪ್ಪ? ಹಾಕ್ರಿ ಅಲ್ಲಿ ಅವ್ನ ದರ್ಗಾಕ ಹಾಕ್ರಿ. ಮತ್ತೊಂದೇನು ಪ್ರಾಬ್ಲಮ್ ಇಲ್ಲ ಮುಖಂಡ. ಮತ್ತು ಇಂಗ್ಲೀಷ್ ಭಾಷೆ ಅಂತ ಏನಾರು ಐತೇನ? ಅವು ಏನಾರು ಹೇಳ್ತಾನ ನಿಮಗೆ? ಇಂಗ್ಲೀಷ್ ಭಾಷೆಂದೂ ಇಲ್ಲ, ಹ್ಞೂ ನಂದೂ ಇಲ್ಲ. ಹ್ಞೂ ಹೊರಗೆಲ್ಲ ಅವ್ರ ಮನಿದೇವ್ರಿಗೆ ಹ್ಞೂ ಬೆಳ್ಳಿ ಕಣ್ಣು ಕ್ವಾರ್ ಮೀಸಿ ಮಾಡಿಸ್ಕೊಡ್ತೀವಿ. ನನ್ನ ಗಂಡನ ಕಣ್ಣು ಕಾಣಲಿ ಅಂತೇಳಿ ಹೋಗಿ ದರ್ಗಾಕ್ಕೆ ಹೋಗಿ ಬಿದ್ದು ಬೇಡ್ಕೊರಿ. ಹೇಳಿದ್ರನ್ನ ಅವ್ರು ಅಂತ ತಿಳ್ಕೊರಿ. ನೀ ಹೇಳ್ದಂಗೆ ಮಾಡ್ತೇನೆ. ಈ ಹೆಬ್ಬಳ್ಳಿ ಅಪ್ಪಂದು ಇಲ್ಲ, ಹುಬ್ಬಳ್ಳಿ ಅಪ್ಪಂದು ಇಲ್ಲ, ಹ್ಞೂ ಯಾವ ಅಪ್ಪಂದು ಇಲ್ಲಿದ್ರಾಗ. ಹ್ಞೂ ನಿಮ್ಮ ಮಣಿದೇವ್ರ ಮ್ಯಾಗ ನಿನ್ನ ಗಂಡಂದು ನಂಬಿಕೆ ಇಲ್ಲ. ಹೌದು ರೀ. ಅಷ್ಟ ಒಳ್ಳೇದು. ಹ್ಞೂ ಮಾಡಿಸ್ಕೊಡ್ತೀನಿ, ನನ್ನ ಗಂಡನ ಕಣ್ಣು ಕೊಡ್ಬೇಕಂತ ಅಂತ ಹೇಳ್ಬೇಕಂತ ನೋಡು. ನಿಂದು ಆಶೀರ್ವಾದ ಇರಲಿ. ನಿಂದು ಆಶೀರ್ವಾದ ಇರ್ಬೇಕು ಅವರಿಗೆ. ಆಶೀರ್ವಾದ ಕಾಯಿಗಳು ಬರ್ಸಿರಿ, ಬರ್ಸ್ರಿ. ಇನ್ನೊಂದು 4 ಅಮಾಸಿ ಇಲ್ಲಿಗೆ ಕರ್ಕೊಂಡ್ ಬರ್ರಿ. ನಾನು ಪ್ರಯತ್ನ ಮಾಡ್ತೀನಿ, ಅವರು ನಾವು ಕೂಡಿ ಮಾತಾಡ್ತೀವಿ. ಇನ್ನೊಂದು 4 ಒಪ್ಪತ್ತು ಇರುವಂಗ ಅವಾಗ ಬೆಳಕು ಕೊಡಪ್ಪ ಹೇಳ್ತೀನಿ. ಬರ್ರಿ. ಮತ್ತೊಮ್ಮೆ ಸಹೋದರಿ ಎಲ್ಲ ನನ್ನ ಪ್ರಿಯ ವೀಕ್ಷಕರೇ, ಬರ್ರಿ ನಾವು ಇವತ್ತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿವಿ.
ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಏನಿದೆ ನೋಡ್ರಿ ಹೆಬ್ಬಳ್ಳಾಜರು ಕೇಳ್ತಾರೆ ಇಲ್ಲಿ ಬರ್ರಿ ಅಲ್ಲೊಬ್ರು ಭಕ್ತರಾದ್ರ ಅವ್ರ ಕಡೆ ಕೇಳೋಮಂತ ಹೆಬ್ಬಳ್ಳಾಜರ ಬಗ್ಗೆ ಏನ್ ಹೇಳ್ತಾರಂತ ಅಜರ. ನಮಸ್ಕಾರ. ನೀವು ಇಲ್ಲಿ ಬರಾಕಂತ ಎಷ್ಟು ವರ್ಷ ಆಯ್ತು? ಈಗ 3ನೇ ವಾರ ಸರ್. 3ನೇ ವಾರ. ಇಲ್ಲಿ ನೀವು ಬಂದಿಲ್ರಿ, ನಿಮ್ಗೆ ಏನ್ ಒಳ್ಳೇದಾಗಿತ್ತು? ಸ್ವಲ್ಪ ಕಾಲು ನೋವು ತಕ್ಷಣ ಸ್ವಲ್ಪ ಕಡಿಮೆ ಅನ್ಸತ್ರಿ ಇದೆಲ್ಲ. ನಮ್ ಕಿಮ್ಮೆಲ್ಲ ಮುರೊಬ್ಬರು ಬಂದಿದ್ರೆ ಅವ್ರ ಹೆಚ್ಚು ನಾವಿದ್ದಾರೆ. ಇಲ್ಲಿ ನೀವು ಬರ್ತಿರಲ್ರಿ ಅಜ್ಜಾರ್ ಕಡೆ, ಅಜ್ಜಾರ್ ಏನ ನಿಮ್ಮ ರೊಕ್ಕ ಇಲ್ಲಿ ಬರುವಂತ ಭಕ್ತಾದಿಗಳು ಜಾಸ್ತಿ ಹಾಕ್ರಿ ಬರಬರ್ತಾರೆ? ಅಮಾಸಿ ಜಾಸ್ತಿ ಹಾಕ್ರಿ, ಗುರುವಾರ ಕಡಿಮೆ ಜಾಸ್ತಿ. ಮತ್ತೆ ಇಲ್ಲಿ ಮುಂದೆ ಬರ್ತಕ್ಕಂಥ ಭಕ್ತಾದಿಗಳು ಏನ್ ಹೇಳ್ತಾರೆ ಇಲ್ಲಿ ಬಗ್ಗೆ? ಮತ್ತೆ ಚಲೋ ಆಗಾರ ಚಲೋ ಆಗೈತೆ ಅಂತ ಹೇಳ್ತಾರೆ. ಮತ್ತೆ ಈಗ ನಮಗೂ ಹಿಂಗ ಒಬ್ರು ಹೇಳಿದ್ರೆ ಅವ್ರು ಹೇಳಿದ್ರೆ ಇಲ್ಲಿ ಒಂದು ಫಸ್ಟ್ ಟೈಮ್ ಮಾಡಿದ್ರು, ಇದು 3ನೇ ವಾರ. ಬರ್ರಿ ವೀಕ್ಷಕರೇ, ಇಲ್ಲಿ ಇನ್ನೊಬ್ರು ಹೆಬ್ಬಳ್ಳಾಜನವ್ರು ಭಕ್ತರದಾರ, ಅವ್ರು ಕೇಳೋಮಂತ ಅಜ್ಜರ ಬಗ್ಗೆ ಏನ್ ಹೇಳ್ತಾರ ಅಂತಂದ. ನಾ ಅಜ್ಜರ ನಮಸ್ಕಾರ. ನಮಸ್ಕಾರ. ಯಾವ್ರಿ ಅಜ್ಜರ್ ನಿಮ್ದು? ಯಲಬುರ್ಗಾ ಹತ್ರ ಸೈಡ್. ಇಲ್ಲಿ ಬರಾಕಂತ ಎಷ್ಟು ದಿವಸ ಆಗ್ತದೆ? ಈಗ ನಾವು ಮಣ್ಣೆ ಆಯ್ತಲ್ಲಿಂದ ಬರಕತ್ತೀವಿ. ಮಣ್ಣೆ ಆಯ್ತಲ್ಲಿ ಬರ ಅಂತ. ಇಲ್ಲಿ ನೀವು ಬಂದಿರಲ್ರಿ, ನಿಮ್ ಕಡೆ ಏನಾದ್ರು ರೊಕ್ಕ ಏನಾದ್ರು ಸಂತಾರಂತ ಅಜ್ಜರ್? ಮತ್ ಇಲ್ಲಿ ಬಂದಂತ ಭಕ್ತಾದಿಗಳ ಅಭಿಪ್ರಾಯ ಏನೈತ್ರಿ ಅಜ್ಜರ ಬಗ್ಗೆ? ರೀ ಅಜ್ಜರ ಬಗ್ಗೆ ನಂಬಿಕೆ ಐತಿ. ನಮ್ಗ ನಂಬಿದ್ರ ವಿಶ್ವಾಸ ಮ್ಯಾಗ ಕೆಲಸ ಆಗತ್ತ ಅನ್ನೋದು ನಮ್ಗೆ ಐತಿ. ಇಲ್ಲಿ ನಿಮ್ಗ ಈಗ ಅಜ್ಜರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗ? ಒಳ್ಳೆ ಅಭಿಪ್ರಾಯ ಐತಿ ಅಂತ ಅನ್ಸುತ್ತೆ. ಒಳ್ಳೆ ಅಭಿಪ್ರಾಯ. ಇಲ್ಲಿ ಬರ್ತಕ್ಕಂಥ ಭಕ್ತರು ಏನ್ ಹೇಳ್ತಾರೆ ಅಜ್ಜರ ಬಗ್ಗೆ? ಅಜ್ಜರ ಬಗ್ಗೆ ಇಲ್ಲ ಚಲೋ ಅದಾರ ಅಜ್ಜಾರ ಅಂತ ಹೇಳ್ತಾರೆ. ಚಲೋ ಅದಾರ, ಯಾವ್ದಾದ್ರು ನಮ್ ಕೆಲಸ ಯಾವ್ದು ನಿಂತೆಲ್ಲ ನಡೆಸಿಕೊಟ್ರ ಅಂತ ಹೇಳ್ತಾರೆ. ಈಗ ನೀವು ಈ ವಿಡಿಯೋ ಮುಖಾಂತರ ಬೇರೆದವ್ರ ಭಕ್ತ ಇಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಭಕ್ತರಿಗೆ ಏನ್ ಹೇಳ್ತೀರಿ? ಬಾ ಅಂತಿರೋ ಎಲ್ಲ ಹೋಗ್ರಿ, ಚಲೋ ಐತಿ, ನೋಡ್ಕೊಡ್ರಿ, ಹುಡುಗರು ಸಿಗುತ್ತಪ್ಪಲ್ಲ, ಒಳ್ಳೆದ ಸಿಗಲ್ಲ ಅಂತ ಹೇಳ್ತಾರೆ. ಅಜ್ಜಾರ ಏನ್ ಹೇಳಿದ್ರು ನಿಮ್ಗೆ ಇಲ್ಲಿ ನೀವು ಬಂದಾಗ? ನಾವ್ ಬಂದಾಗ ಚಲೋ ಆಗತ್ತಪ್ಪ, ನಿನಗ ನಿನ್ ಕಷ್ಟ ನಾ ಪರಿಹಾರ ಮಾಡ್ತೀನಿ, 5 ಅಮಾಸಿ ನೋಡ್ಕೊಂಡು ನೀನು ಅಂತ ಹೇಳ್ಯಾರ. ಧನ್ಯವಾದ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಬರ್ರಿ ಇಲ್ಲಿ ಮತ್ತೆ ಹೆಬ್ಬಳ್ಳಾಜನವರ ಇನ್ನೊಬ್ರು ಭಕ್ತರವರ ಅವ್ರು ಕೇಳೋಮಂತ. ಇಲ್ಲಿ ಬಂದ್ಮೇಲೆ ಅವ್ರಿಗೆ ಏನ್ ಒಳ್ಳೇದಾಗತ್ತೆ ಏನಿಲ್ಲ ಅನ್ನೋದನ್ನ ಅವ್ರ ಕಡೆ ಕೇಳೋಮಂತಾರೆ. ನಮಸ್ಕಾರ. ನಮಸ್ತೆ ಸ್ವಾಮಿ, ನನ್ನ ಹೆಸರು ಸುರೇಶ್ ಬಾಬು ಅಂತ, ಕಂದಾಯ ಇಲಾಖೆಯಲ್ಲಿ ನಿವೃತ್ತಿ ಆಗಿದ್ದೀನಿ, ಬಳ್ಳಾರಿ ಅವರು. ನಾನು ಇದಕ್ಕಿಂತ ಮುಂಚೆ ಅಜ್ಜರ ಬಗ್ಗೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ. ನನ್ನ ಮಗನ ಕೆಲಸದ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಎಲ್ಲಾ ದೇವಸ್ಥಾನಗಳು ದೇವ್ರ ಹತ್ರ ಹೋದ್ರೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಿದ್ರು. ಅಜ್ಜರ ಹತ್ರ ಬಂದೆ, ನಿನ್ ಮಗನ್ ಆಗತ್ತಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ, ಒಂದು 5 ಅಮಾಸಿಗೆ ಇದು ಹೆಬ್ಬಾಳು ಗದ್ದಿಗಿನ ಹತ್ಬೇಕಂತ ಹೇಳಿದ್ರು. ಅಜ್ಜರ ಒಂದ್ಸರಿ ನಿಮ್ ಮನೆ ಬಂದು ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಆತರ ಪೂಜೆ ಮಾಡಿದ್ರು, ಮಾಡ್ತೀನಿ ಅಜ್ಜರ ಅಂತ ಹೇಳಿದ್ರು. ಅಜ್ಜರು ಅದೇನೋ ಮಾಡಿಕೊಡ್ತೀನಿ, ಅಜ್ಜರು ಮಾಡಿದ್ರು. ಮಾಡಿ ಒಂದು 4-5 ದಿವಸದಲ್ಲಿ ಯಾರೋ ರೂಪದಲ್ಲೇ ನನ್ನ ಮಗಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂತು. ಮೊನ್ನೆ ಹಿಂದಿನ ತಿಂಗಳಿನ ಅಮಾಸಿ ಪೂರ್ವದಲ್ಲೇನೆ, ಇನ್ನ ಇದು ಗದ್ದಿಗೆ ಹತ್ತಿನ ಇರ್ಲಿಲ್ಲ, ನಮ್ಮ ಮನೆ ಕಾಯನು ಕಟ್ಟಿರ್ಲಿಲ್ಲ ನಾನು. ಅಷ್ಟೊಳಗೆ ಅದು ದೇವ್ರೇ ಅಜ್ಜ ರೂಪದಲ್ಲಿ ಯಾರೋ ಒಬ್ರನ್ನ ಇದು ಮಾಡಿ ಹಿಂದಿನ ತಿಂಗಳು 27ನೇ ತಾರೀಕೆ ನನ್ನ ಮಗ ಒಂದು ಕೆಲ್ಸದಲ್ಲಿ ಸೇರಿದಾನೆ. ನಾನು ಅಜ್ಜರ್ಗೆ ಋಣಿಯಾಗಿರ್ತೀನಿ. ಅಜ್ಜರ 5 ಅಮಾಸಿಗೆ ಬಾ ಅಂತ 5 ಅಮಾಸಿ ಅಲ್ಲ, ನಾನು ಇರೋವರೆಗೂ ನಾನು ಅಜ್ಜರ ಹತ್ರ ಬಂದು ಹೋಗ್ತಾ ಇರ್ತೀನಿ. ಬೇರೆಯವ್ರ ಬಗ್ಗೆ ಕೇಳಿದ್ರು ಮಾಡಪ್ಪ ಅಂತ ಹೇಳ್ತೇವೆ. ಈ ಅಜ್ಜರ ಹತ್ರ ನಂಬಿಕೆ ಇಡಬೇಕು, ನಂಬಿಕೆ ಇಟ್ರೆ ಮಾತ್ರ ಇಲ್ಲಿ ಸತ್ಯ ಇದೆ. ನಾವೇನು ಕಾಟಾಚಾರಕ್ಕೆ ಬಂದ್ವಿ, ಕಾಟಾಚಾರಕ್ಕೆ ಹೋಗಿ ಇಲ್ಲಿ ಆಗೋದಿಲ್ಲ. ಎಕ್ಸಾಂಪಲ್ ನಾನು ಆಂಜನೇಯ ಸ್ವಾಮಿ ಭಕ್ತ, ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಕೊಟ್ಟೂರು ತಾಲೂಕು ಗಾಣಗಟ್ಟೆ ಮಾಯಮ್ಮನ ಭಕ್ತ, ನಾನು ಎಲ್ಲರೂ ಭಕ್ತ. ಯಾವ ಶಕ್ತಿ ಎಲ್ಲೈತೆ ಅಂತ ನಮಗೆ ಗೊತ್ತಾಗಲ್ಲ. ಅಜ್ಜ ಮಾತ್ರ ನನ್ನ ಮಗಳಿಗೆ ಮಾತ್ರ ಶಕ್ತಿ ಕೊಟ್ಟಿದ್ರೆ ನಾನು ಎಲ್ಲಾ ದೇವ್ರ ಪರವಾಗಿ ಅಜ್ಜರ ಹತ್ರ ನಾನು ನಮಸ್ಕಾರ ಮಾಡ್ತೇನೆ. ಎಷ್ಟು ಹೇಳಕ್ಕೆ ಅವಕಾಶ ಕೊಟ್ಟಿವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಮುಂದೆ ಬರುವಂತ ಭಕ್ತರುಗಳಿಗೆ ಏನ್ ಹೇಳ್ತೀರಿ ನೀವು? ಬರಬೇಕು, ಅಜ್ಜರ ಆಶೀರ್ವಾದ ತಗೋಬೇಕು, ನಮ್ಮ ಸಂಕಲ್ಪಗಳನ್ನ ಈಡೇರಿಸ್ಕೋಬೇಕು. ಅಜ್ಜರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟರೆ ಮಾತ್ರ ದೇವ್ರು ಇರ್ತಾನೆ. ನಾವ್ ನಂಬಿಕೆ ಇಲ್ಲ ಅಂದ್ರೆ ಯಾರೇನ್ ಮಾಡ್ಲಿಕ್ಕೆ ಆಗಲ್ಲ. ಈ ಕಳೆದ ಅಜ್ಜರು 1983 ಸ್ಕೂಲ್ಗಳಿಂದ ಇದ್ದಾಗಲಿಂದ ಅಜ್ಜರಿಗೆ ಆ ತಾತವ್ರು ಬರ್ತಾ ಇದ್ದಾರೆ. ನಾನು ಇದ್ರಲ್ಲಿ ಹಿಂದಿನ ಸರ್ತಿ ಬಂದ್ರೆ ಅದನ್ನು ಸ್ಟಡಿ ಮಾಡಿದೀನಿ. 1983 ಅಂದ್ರೆ ಈಗ ಅಜ್ಜರಿಗೂ ನನಗೆ 53 ವರ್ಷ, ಅಜ್ಜರಿಗೆ 66 ವರ್ಷ. 83ರಲ್ಲಿ ಅಜ್ಜರಿಗೆ ಸ್ಕೂಲಲ್ಲಿ ಇದ್ದವರಿಗೆ ಅಜ್ಜರ ದೈವ ಬರ್ತಿತ್ತಂತೆ. ಅವಾಗ ಅಜ್ಜರ್ ಓಡೋಗಿ ಹಿಂಗೆ ಹುಡುಗ ಅಂತ ಹೇಳ್ತಿದ್ರಂತೆ. ಅದನ್ನ ನಾನ್ ನಂಬಬೇಕು, ಯಾಕಂದ್ರೆ ನಾನು ಪಾಸ್ಟರ್ ಆಗಿದ್ದೀನಿ, ಎಲ್ಲಾ ಆಂಗಲ್ ಅಲ್ಲೇ ನಾನು ಸ್ಟಡಿ ಮಾಡಿದ್ದೀನಿ. ಅಜ್ಜ ನಂಬಿದ್ರೆ ನನ್ ಸಂಕಲ್ಪ ಈಡೇರ್ತ ಮತ್ತೊಂದ್ಸಲ ನಮಗೆ